ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪದೇ ಪದೇ ಯಾಕೆ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಹೇಳ್ತೀನಿ ಅಂದರೆ, ಪ್ರತಿಯೊಂದು ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ಇದಾವಲ್ವ, ಎಲ್ಲದೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮೇ ನಿಮ್ಮ ಭವಿಷ್ಯವನ್ನು ರೂಪಿಸುವಂಥದ್ದು. ಇವತ್ತು ಪ್ರಾಕ್ಟೀಸ್ ಮಾಡಿದರೆ ನಾಳೆ ಪರ್ಫೆಕ್ಟ್ ಆಗ್ತೀರಾ. ಇವತ್ತು ಲೇಜಿನೆಸ್ನಲ್ಲಿ ತುಂಬಿದರೆ ನಾಳೆ ಬಹಳ ಕಷ್ಟ ಅನುಭವಿಸ್ತೀರಾ. ಎನಿಹೌ, ಡಿಸ್ಟ್ರಿಕ್ಟ್ ಲೆವೆಲ್ ಸೆಕೆಂಡ್ ಇಯರ್ PUC ಎಕ್ಸಾಮ್ ಇವತ್ತು ನಡೆದಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರಗಳನ್ನು ಕೂಡ ಅಪ್ಲೋಡನ್ನು ಮಾಡುತ್ತಿದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಇರಲಿ. ತಮ್ಮ ಯಾರ್ಯಾರು ವಾಚ್ ಮಾಡ್ತಾಯಿದ್ರೋ ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ ಹೆಸರು ಬರೆದು ಜೊತೆಗೆ ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ. ನಮ್ಮ ಮೇಲ್ ಐಡಿ allin1pdf9999@gmail.com ಅನ್ನುವಂಥದ್ದು ನಮ್ಮ ಮೇಲ್ ಅಡ್ರೆಸ್ ಆಗಿರುತ್ತೆ. ಆ ಒಂದು ಮೇಲ್ ಐಡಿಗೆ ತಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಿ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಬನ್ನಿ, 15 MCQsಗಳು ಇರ್ತವೆ. ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ 15 MCQsಗಳನ್ನು ಕೊಡ್ತಾರೆ. ಆ 15 MCQsಗಳನ್ನು ಈಗ ನಾವು ವಿತ್ ಕೀ ಆನ್ಸರ್ ನೋಡ್ತಾ ಹೋಗೋಣ. ಸ್ಟೇಟ್ಮೆಂಟ್ 2 ಕೊಟ್ಟಿದ್ದರು ಫಸ್ಟ್ ಆನ್ಸರಲ್ಲಿ, ಆಯಿತಾ. ಇದರಲ್ಲಿ ಸ್ಟೇಟ್ಮೆಂಟ್ 1 ಫಾಲ್ಸ್ ಅಂತ ಉತ್ತರ, ಸ್ಟೇಟ್ಮೆಂಟ್ 2 ಟ್ರೂ ಅಂತ ಆಗಬೇಕು. ಹಾಗಿದ್ರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 1ಕ್ಕೆ ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದ ಉತ್ತರ. ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕೋಸಿಕೆಂಟ್ ಅದಿದೆ ಅಲ್ವಾ, ಕ್ವಶನ್ ನಂಬರ್ 2 ಇದೆ ಅಲ್ವಾ, ಅದಕ್ಕೆ ಡಿ ಅನ್ನುವಂಥದ್ದು ಆಪ್ಷನ್ ಡಿ 2π/3 ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3 ಇನ್ ದ ಫಾಲೋಯಿಂಗ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಈಸ್ ಡ್ಯಾಶ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿ ಇರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಉತ್ತರ ಕೊಡುವಂಥದ್ದು ನಿಮಗೆ ನನ್ನ ಇದು ಧ್ಯೇಯ ಇಲ್ಲ. ನನ್ನ ಉದ್ದೇಶ ಇರುವಂಥದ್ದು ಇಂಗ್ಲೀಷು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಇಂಗ್ಲೀಷ್ ಏನೇನು ಬೇಕು ಎಲ್ಲದೂ ಕೂಡ ಫೈಲ್ಸ್ಗಳನ್ನು, ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, ಯುಟಿಲೈಸ್ ಮಾಡಿಕೊಳ್ಳಿ. ಕ್ವಶನ್ ನಂಬರ್ 4 ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಂತ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎವ್ರಿ ಕಂಟಿನ್ಯೂಯಸ್ ಫಂಕ್ಷನ್ ಈಸ್ ಡಿಫ್ರೆನ್ಷಿಯೇಬಲ್ ಅನ್ನುವಂಥದ್ದು ಸರಿಯಾದ, ಅಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಕ್ವಶನ್ ನಂಬರ್ 5 ಮೈ ಡಿಯರ್ ಚಿಲ್ಡ್ರನ್, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 6 ಲೆಟ್ F 6A B A ಏನೇನೆಲ್ಲ ಇದೆ ಅಲ್ವಾ, ಎಲ್ಲ ಓದ್ಕೊಂತೀರಾ ತಾವು ಎಲ್ಲ. ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಬಂದು ಬಿನೂ ಕೂಡ ಆಗಿರುತ್ತೆ, ಡಿ ಕೂಡ ಆಗಿರುತ್ತೆ. ಎರಡರಲ್ಲಿ ಯಾವುದು ಬರೆದಿರ್ತೀರೋ ನಿಮಗೆ ಎರಡೂ ಕೂಡ ಸರಿಯಾದ ಉತ್ತರ ಆಗಿರುತ್ತೆ. ನಂತರದಲ್ಲಿ ಕ್ವಶನ್ ನಂಬರ್ 7 ಮೈ ಡಿಯರ್ ಚಿಲ್ಡ್ರನ್, ಕ್ವಶನ್ ನಂಬರ್ 7 ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತೆ. ಕ್ವಶನ್ ನಂಬರ್ 8 ಅಲ್ಲೂ ಕೂಡ ಮತ್ತೆ ನಿಮಗೆ ಆಪ್ಷನ್ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ, ಆಯಿತಾ, ಆಪ್ಷನ್ ಬಿ. ಕ್ವಶನ್ ನಂಬರ್ 9 ನೋಡೋಣ. ಕ್ವಶನ್ ನಂಬರ್ 9ಗೆ ಸರಿಯಾದ ಉತ್ತರ ಬಂದು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಫಾರ್ ಕ್ವಶನ್ ನಂಬರ್ 10 ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 11 ದಿ ಪ್ರಾಜೆಕ್ಷನ್ ಆಫ್ ವೆಕ್ಟರ್ ಅಂತ ಇದೆ ಅಲ್ವಾ, ದಿ ಕ್ವಶನ್ ನಂಬರ್ 11 ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10 ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ -1. ಕ್ವಶನ್ ನಂಬರ್ 13 ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಇದು ನಮ್ಮ ಯೂಟ್ಯೂಬ್ ಚಾನಲಿನ ಹೆಸರು ಇಂಗ್ಲೀಷ್ ವಿತ್ ನೂರುಲ್ ಇಸ್ಲಾಂ ಅಂತ. ದಯವಿಟ್ಟು ಯಾರ್ಯಾರೆಲ್ಲ ವಾಚ್ ಮಾಡ್ತಾಯಿದ್ದೀರೋ ಹೊಸದಾಗಿ, ಅಥವಾ ನಮ್ಮ ವೆಲ್ ವಿಷರ್ಸ್ಗಳು, ನಮ್ಮ ಸಬ್ಸ್ಕ್ರೈಬರ್ಗಳು, ವಿದ್ಯಾರ್ಥಿಗಳು, ನಿಮ್ಮ ಕಾಲೇಜಿನ ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳುಹಿಸಿಕೊಡಿ. ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆ ಹಾಗೂ ಪ್ರಶ್ನೆ ಪತ್ರಿಕೆ. ಕ್ವಶನ್ ನಂಬರ್ 14 ದ ರೈಟ್ ಆನ್ಸರ್ ಈಸ್, ಹೇಳಿ ನೋಡೋಣ. ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅಂತ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಇದಕ್ಕೆ ಯಾರಿಗಾದರೂ ಕ್ವಶನ್ ನಂಬರ್ 14ಕ್ಕೆ ಉತ್ತರ ಗೊತ್ತಿದ್ದರೆ ದಯವಿಟ್ಟು ತಾವುಗಳು ಕಮೆಂಟ್ಸ್ ಮುಖಾಂತರ ಕ್ವಶನ್ ನಂಬರ್ 14ಗೆ ಉತ್ತರವನ್ನು ಕಳಿಸಬಹುದಾಗಿದೆ. ಕ್ವಶನ್ ನಂಬರ್ 15, ಕ್ವಶನ್ ನಂಬರ್ 15ಕ್ಕೆ ನಾಟ್ ಡಿಫೈನ್ಡ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈಗ 15 MCQsಗಳು ಮುಕ್ತಾಯ ಆಯಿತು, ಆಯಿತಾ, ಕಂಪ್ಲೀಟೆಡ್. ನಾವು ವಿ ಆರ್ ಮೂವಿಂಗ್ ಟುವರ್ಡ್ಸ್ ಸೆಕೆಂಡ್ ಮೇನ್ ಕ್ವಶನ್. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದೋಸ್ ಗಿವನ್ ಇನ್ ದಿ ಬ್ರಾಕೆಟ್. ಕ್ವಶನ್ ನಂಬರ್ 16ಗೆ 16ಕ್ಕೆ ಸರಿಯಾದ ಉತ್ತರ ಬಂದು -1/6 ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 17 ದ ರೈಟ್ ಆನ್ಸರ್ ಈಸ್ 3, ಆಯಿತಾ. ಕ್ವಶನ್ ನಂಬರ್ 18 ದ ರೈಟ್ ಆನ್ಸರ್ ಈಸ್ 0. ಕ್ವಶನ್ ನಂಬರ್ 19 ದ ರೈಟ್ ಆನ್ಸರ್ ಈಸ್ 1. ಕ್ವಶನ್ ನಂಬರ್ 20 ದ ರೈಟ್ ಆನ್ಸರ್ ಈಸ್ 2/9. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಸಮಯ ನಿಮಗೂ ಇಲ್ಲ, ನನಗೂ ಕೂಡ ಇಲ್ಲ.
ಸಾವಿರಾರು ಪೇಪರ್ಗಳಿದ್ದಾವೆ, ನೂರಾರು, ಸಾವಿರಾರಲ್ಲ, ಹೌದಲ್ವಾ? ನಿಮ್ಮ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಹಾಗಾಗಿಯೇ ಮುಂದಿನ ಎಲ್ಲ ಪ್ರಶ್ನೆಗಳನ್ನು ತಾವುಗಳು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇದನ್ನು ಯೂಸ್ ಮಾಡಿಕೊಳ್ಳಿ. ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮನ್ನು ಬರೀರಿ. ಇವೆಲ್ಲ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಬೇಕಾಗಿರುವಂಥ ಇಂಗ್ಲೀಷ್ ಲ್ಯಾಂಗ್ವೇಜಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಗ್ರಾಮರಿನ ಟಾಪಿಕ್ಸ್ಗಳು ಹಾಗೂ ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿರುವಂತಹ ಗ್ರಾಮರು ನಮ್ಮ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಈಸಿ ಮೆಥಡಲ್ಲಿ ತಿಳಿಸಿದ್ದೇನೆ, ಈಸಿ ಮೆಥಡಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ. ದಯವಿಟ್ಟು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಯಾವುದು ಕನ್ನಡ 2 ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಅಪ್ಲೋಡನ್ನು ಮಾಡಿದ್ವಿ. ಇವತ್ತು ಬಹಳ ಕಡೆ ಕನ್ನಡ ಎಕ್ಸಾಮ್ ಇದೆ, ಹೌದಲ್ವಾ? ಚೆನ್ನಾಗಾಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಪ್ರಶ್ನೆಗಳು ಬರುತ್ತಿರುವಂಥದ್ದು ನಿಮ್ಮ ಪ್ರಿಪೇಟ್ರಿಗೆ ಆ ಮಾಡಲ್ ಕ್ವಶನ್ ಪೇಪರಿಂದನೇ ಪಿಕ್ ಆಗುತ್ತಿರುವಂಥದ್ದು. ದಯವಿಟ್ಟು ಮಾಡಲ್ ಕ್ವಶನ್ ಪೇಪರ್ 3 ಕೂಡ ನಾನು ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಯಾವುದು ಫಿಸಿಕ್ಸು, ಕೆಮಿಸ್ಟ್ರಿ, ಬಯೋ ಎಲ್ಲದೂ ಕೂಡ ಈಗಾಗಲೇ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ವಿತ್ ಕೀ ಆನ್ಸರು. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಇಷ್ಟೊಂದು ವಿಡಿಯೋ ಎಲ್ಲ ಮಾಡ್ತಾಯಿದ್ದೀವಿ, ಅಟ್ಲೀಸ್ಟ್ ಒಂದು ಲೈಕ್ ಬಟನ್ನು ಪ್ರೆಸ್ ಮಾಡಿ ಸರ್, ಒಂದು ಥಂಬ್ ಕೊಡಿ, ಜೊತೆಗೆ ಏನಂತೀರ ಸರ್ ಅದು ಕಮೆಂಟ್ಗಳನ್ನು ಹಾಕಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪೇಟ್ರಿ ಆ್ಯಂಡ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ವಿತ್ ಪ್ರಾಕ್ಟಿಕಲ್ಸ್.